ಓಕೆ. ಈಗ ನೆಟ್ಟಿಗೆ ನಿಂತ್ಕೊಳ್ಳಿ. ಎತ್ತರಕ್ಕೆ ಸರಿಯಾಗಿ ನಾನು ದಾರವನ್ನು ಕತ್ತರಿಸ್ತಾ ಇದ್ದೇನೆ. ಈಗ ನಿಮ್ಮ ಎತ್ತರಕ್ಕೆ ಸರಿಯಾದ ದಾರ ಸಿಕ್ಕಿದೆ. ಈಗ ಮಾಡಬೇಕಾದದ್ದಿಷ್ಟೇ, ಈ ಎರಡೂ ತುದಿಗಳನ್ನು ಜೋಡಿಸ್ಬಿಟ್ಟು ಇದನ್ನ ನಿಮ್ಮ ಹೊಕ್ಕಳ ಸುತ್ತಲೂ ಒಂದು ಸುತ್ತನ್ನ ಹಾಕಬೇಕು. ಎರಡೂ ಸುತ್ತು ವಾ ಹೊಡೀರಿ ಒಂದ್ಸಲ ಚಪ್ಪಾಳೆ. ಅದರ ಅರ್ಥ ವಿವರಿಸ್ತೇನೆ. ಇಲ್ಲಿ ನೋಡಿ, ರಮೇಶ್ ಅವರ ಸೊಂಟದ ಸುತ್ತಲೂ ಇರ್ತಕ್ಕಂಥ ಈ ದಾರ ಏನಿದೆ, ಎರಡೂ ತುದಿಗಳು ಪರಸ್ಪರ ಜಸ್ಟ್ ದೇ ಆರ್ ಟಚಿಂಗ್, ಆಗಷ್ಟೇ ಮುಟ್ತಾ ಇದೆ. ಅಂದ್ರೆ ಇವರು ತಮ್ಮ ದೇಹದ ಎತ್ತರಕ್ಕೆ ಸರಿಯಾದ ತೂಕವನ್ನ ಕಾದಿಟ್ಕೊಂಡಿದ್ದಾರೆ. ಬೊಜ್ಜು ಅನ್ನೋದು ಇಲ್ಲ. ಹಾಗಾಗಿ ಯಾವುದೇ ಕಾಯಿಲೆಗಳು ಇವರ ಹತ್ತಿರಕ್ಕೆ ಬರೋದಿಲ್ಲ. ಇದನ್ನು ವಿಶ್ಲೇಷಣೆ ಮಾಡೋದು ಹೇಗೆ? ಈ ಎರಡೂ ತುದಿಗಳು ಒಂದನ್ನ ಒಂದು ಸ್ಪರ್ಶಿಸ್ಬೇಕಷ್ಟೇ. ಇಲ್ಲಪ್ಪ ಇಲ್ಲೇ ದೂರಕ್ಕೆ ನಿಂತ್ಬಿಟ್ಟಿವೆ, ಎರಡೂ ಒಂದನ್ನ ಒಂದು ಸ್ಪರ್ಶಿಸ್ತಾ ಇಲ್ಲ ಅಂದ್ರೆ ನಿಮಗೆ ಬೊಜ್ಜು ಬಂದಿದೆ. ಬೊಜ್ಜು ರೋಗಗಳ ರಾಜ. ಬೊಜ್ಜನ್ನ ನೀವು ಆಹ್ವಾನಿಸಿದ್ರೆ ಸಾಕು, ಅತಿರಕ್ತದ ಒತ್ತಡ, ಮಧುಮೇಹ, ಕ್ಯಾನ್ಸರ್, ಹೃದಯಾಘಾತ ಯಾವುದೇ ಆಹ್ವಾನ ಕೊಡದೇ ಇದ್ರೂ ನಿಮ್ಮ ದೇಹದಲ್ಲಿ ಬಂದು ಬೀಳುತ್ತೆ.